ನೋಡಿ, ಒಂದು ಕಡೆ ಈ ಗುಂಡಿಗಳ ಕಾರಬಾರ ಆದರೆ ಮತ್ತೊಂದು ಕಡೆ BBMP BWSSB ಅವರಿಗೆ ಸಮನ್ವಯ ಇಲ್ಲ. ಇವರು ಡಾಂಬರ್ ಹಾಕಿದ್ರೆ 14 ದಿನಕ್ಕೆ ಅದನ್ನು ಅಗದಾಕಿದ್ದಾರೆ ಜಲಮಂಡಳಿಯವರು ಕೆಲಸ ಮಾಡಬೇಕು ಅಂತ. ಇದು ತುಂಬ ಕಡೆ ನಡೀತಾ ಇದೆ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ನಡೆದಿರತಕ್ಕಂಥ ಘಟನೆ. ಹೊಸ ಡಾಂಬರೀಕರಣ ಮಾಡಿದಂತಹ ರಸ್ತೆಯನ್ನು ಜಲಮಂಡಳಿಯವರು ಅಗದಾಕಿದ್ದಾರೆ. ಕಾವೇರಿ ವಾಟರ್ ಲೀಕೇಜ್ ನೆಪದಲ್ಲಿ JCB ಮುಖಾಂತರ ಕಾಮಗಾರಿ ಮಾಡಿದ್ದಾರೆ. ರಸ್ತೆಯಲ್ಲಿ ಸಂಚಾರ ಮಾಡೋರು ಹಿಡಿಶಾಪ. ನಿಮ್ಮ ಏರಿಯಾಗಳಲ್ಲೇ ನೋಡ್ಕೊಳ್ಳಿ. ಎಲ್ಲಾದರೂ ಹೊಸದಾಗಿ ಟಾರ್ ಹಾಕಿದರೆ 2 ದಿನಕ್ಕೆ ರೋಡ್ನ ಅಡ್ಡಡ್ಡ ಕತ್ತರಿಸಿರ್ತಾರೆ ಯಾರೋ ಒಬ್ರು ಸಣ್ಣದಾಗಿ. ಹಾಗಾಗಿ ರಸ್ತೆಗಳ ಗತಿ ಹೀಗಾಗಿದೆ. 14 ದಿನ ಆಗಿಲ್ಲ ಇನ್ನೂ ಡಾಂಬರ್ ಹಾಕಿ BBMP ಅವರು. ಆಗಲೇ BWSSB ಅವರು ಬಂದು ಕಿತ್ತು ಹಾಕಿದ್ದಾರೆ. ಇನ್ನು ರೋಡ್ ನೆಟ್ಟಗಿರಬೇಕು ಅಂದರೆ ಹೆಂಗೆ ಸಾಧ್ಯ? ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯ. ಅದೇನೋ ವಾಟರ್ ಲೀಕೇಜ್ ಹೋಗಲಿ, ಆಯಿತು, ಮಾಡ್ತಾರಲ್ಲ ಕೆಲಸ, ಆಮೇಲೆ ಅದನ್ನು ನೀಟಾಗಿ ಮುಚ್ಚಿ ಮತ್ತೆ ರೆಡಿ ಮಾಡ್ತಾರಾ? ಇಲ್ಲ, ಬಿಟ್ಟು ಹೊಟ್ಟೋಗ್ತಿರ್ತಾರೆ. ಹಿಂಗೆ ಮಾಡ್ಕೊಂಡು ಹೋದರೆ ನಿಮಗೆ ರೋಡ್ ಚೆನ್ನಾಗಿರಬೇಕು ಅಂದರೆ ಎಲ್ಲಿ ಸಾಧ್ಯ? ಮೊದಲನೇದಾಗಿ ಇವ್ರು ಮಾಡೋದೇ ಪ್ಯಾಚ್ ವರ್ಕು. ನೀಟಾಗಿ ಒಂದು ರೋಡ್ ಹಾಕಲ್ಲ, ಗುಂಡಿ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಮುಚ್ಚೋ ಕೆಲಸ ಮಾಡ್ತಾರೆ. ಮಳೆ ಬಂದಾಗ ಕಿತ್ಕೊಂಡು ಹೋಗುತ್ತವೆಲ್ಲ. ಕಳೆದ 10 ದಿನಗಳ ಹಿಂದೆ BBMP ಬಂದು ಟಾರನ್ನು ಹಾಕಿದ್ದಾರೆ. ಆದರೆ ಈಗ BWSSB ಸಿಬ್ಬಂದಿಗಳು ಬಂದು ಆ ಟಾರನ್ನು ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ದೃಶ್ಯಗಳಲ್ಲಿ ಗಮನಿಸ್ಬೋದು, ಇದು ಟಾಟಾ ಇನ್ಸ್ಟಿಟ್ಯೂಟ್ ಅಂದರೆ ಮಲ್ಲೇಶ್ವರಂ ಮತ್ತು ಯಶವಂತಪುರದ ಟಾಟಾ ಇನ್ಸ್ಟಿಟ್ಯೂಟ್ ಏನಿದೆ, ಈ ಟಾಟಾ ಇನ್ಸ್ಟಿಟ್ಯೂಟ್ ಮುಂಭಾಗದಲ್ಲಿರುವಂಥ ಈ ಫ್ಲೈಓವರ್ ಮೇಲೆ ಅಂದರೆ ಬ್ರಿಡ್ಜ್ ಮೇಲೆ ಈ ರೀತಿಯಾಗಿ ಟಾರನ್ನು ಹಾಕಲಾಗಿತ್ತು 10 ದಿನಗಳ ಹಿಂದೆ. ಇನ್ನೂ ಕೂಡ ಗಮನಿಸ್ಬೋದು, ಆ ಟಾರನ್ನು ಹಾಕಿರುವಂಥದ್ದು ಹಸಿ ಹಸಿಯಾಗಿ ಕಾಣ್ತಾ ಇದೆ. ಅಷ್ಟು ಹೊಸದಾಗಿ ಹಾಕಿರುವಂಥ ಟಾರನ್ನು ಅಗಿಯುವಂಥ ಕೆಲಸವನ್ನು ಈಗ BWSSB ಮಾಡ್ತಾ ಇದೆ. ಕಾರಣ ಏನು ಅಂದರೆ ನೀರು ಲೀಕೇಜ್ ಆಗ್ತಾ ಇದೆ ಅನ್ನುವಂಥ ಕಾರಣವನ್ನು ಇವರು ಹೇಳ್ತಾ ಇರುವಂಥದ್ದು. ಇಲ್ಲಿ BWSSB ಸಿಬ್ಬಂದಿಗಳು ಬಂದು ಈಗ ಅದನ್ನು ಟಾರನ್ನು ತೆಗೆದು ಈಗ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ BBMP ಮತ್ತು BWSSB ಎರಡೂ ಇಲಾಖೆಗಳಲ್ಲೂ ಕೂಡ ಸಮನ್ವಯತೆಯ ಕೊರತೆ ಮತ್ತು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡುತ್ತೆ. ಯಾಕಂದರೆ ನೀರು ಲೀಕೇಜ್ ಆಗ್ತಿದೆ ಅನ್ನುವಂಥದ್ದು ಮೊದಲೇ ಗೊತ್ತಿರಲಿಲ್ವಾ ಇವರಿಗೆ ಅನ್ನುವಂಥದ್ದು. ಅಂದರೆ ಅಥವಾ BBMP ಅವರು ಟಾರ್ ಹಾಕುವಂಥ ಸಂದರ್ಭದಲ್ಲೇ ಡ್ಯಾಮೇಜ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಡ್ಯಾಮೇಜ್ ಮಾಡಿ ಕೂಡ ಅದನ್ನು ಟಾರ್ ಹಾಕುವಂಥ ಕೆಲಸಕ್ಕೆ ಯಾಕೆ ಮುಂದಾದರು ಅನ್ನುವಂಥದ್ದು. ಒಟ್ಟಾರೆ ಜನರ ತೆರಿಗೆ ದುಡ್ಡನ್ನು ಹಾಳು ಮಾಡೋದ್ರಲ್ಲಿ, ಪೋಲ್ ಮಾಡೋದ್ರಲ್ಲಿ ಈ ಎರಡೂ ಇಲಾಖೆಗಳು ಕೂಡ BBMP ಆಗಿರ್ಬೋದು, BWSSB ಆಗಿರೋದು ಎರಡೂ ಕೂಡ ಮುಂದೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನ ಅಂತೂ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂದರೆ ನಮ್ಮ ದುಡ್ಡನ್ನು, ನಮ್ಮ ತೆರಿಗೆ ದುಡ್ಡನ್ನು ಈ ರೀತಿಯಾಗಿ ಅಂದರೆ ಹಾಕುವಂಥ ಕಡೆಗಳಲ್ಲಿ ಟಾರ್ ಹಾಕೋದಿಲ್ಲ, ಮೇಲಿಂದ ಮೇಲೆ ಕೆಲವು ರಸ್ತೆಗಳಿಗೆ ಮಾತ್ರ ಟಾರ್ ಹಾಕ್ತಾರೆ. ಟಾರ್ ಹಾಕಿ ಈ ರೀತಿಯಾಗಿ ಮತ್ತೆ ಇವರೇ ಬಂದು ಅಗಿಯುವಂಥದ್ದು, ಅಗದು ಕೇವಲ ಅದನ್ನು ಸರಿಪಡಿಸುವಂಥದ್ದು, ಮುಚ್ಚುವಂಥದ್ದು ಏನು ಮಾಡಲ್ಲ, ಬೇಕಾಬಿಟ್ಟು ಹೋಗುವಂಥದ್ದು. ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BWSSB ಮತ್ತು BBMPಯ ಸಮನ್ವಯತೆಯ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. 10 ದಿನಗಳ ಹಿಂದೆ ಹಾಕಿದ ಟಾರು ಈಗ ಇವರೇ ಕಿತ್ತಾಕುವಂಥದ್ದು. ಇದು ಯಾವ ಮಟ್ಟಕ್ಕೆ ಸರಿ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ BWSSB ಚೇರ್ಮನ್ ಆಗಿರ್ಬೋದು, BBMP ಆಯುಕ್ತರೇ ಉತ್ತರವನ್ನು ಕೊಡಬೇಕಾಗುತ್ತೆ. ಇದು ಯಾವ ರೀತಿಯಾದಂಥ ಅಭಿವೃದ್ಧಿ, ಯಾವ ರೀತಿಯಾಗಿ ರಸ್ತೆಗೆ ಟಾರ್ ಹಾಕುವಂಥ ಕೆಲಸ ಅನ್ನುವಂಥದ್ದು ಅವರೇ ಹೇಳಬೇಕಾಗುತ್ತೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲೇಬೇಕು. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ತೆರಿಗೆ ದುಡ್ಡನ್ನು ಹಾಳು ಮಾಡ್ತಿದ್ದೀರಿ ಅಂತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.